ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಯಾಕೆ ಮಾಡ್ತಿದ್ಯಾ? ನಾನೇನು ಚಿಕ್ಕ ಮಗುನಾ? ಅನ್ಬಾರ್ದಾಳೆಗ್ ಮಾತ್ರ ನೀನ್ ಯಾವಾಗ್ಲೂ ಮಾಡ್ತೀಯಾ? ನಾನ್ ಮಾಡ್ಬಾರ್ದಾ? ನಾನು ಏನ್ ಚಿಕ್ಕ ಪಾಪು ಅಲ್ಲ ಅಂತ ನೀನೇ ಹೇಳ್ತಾ ಇರ್ತೀಯ. ಎಷ್ಟು ಮಾತಾಡ್ತೀಯ ನೋಡು. ಅಥವಾ ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು, ಸ್ಮೈಲ್ ಆಗಿ. ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗೇ ಇರ್ತೀನಿ. ಸೀತಾ, ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ದೇವಸ್ಥಾನ ಸೀತಾ, ಏನಿದು? ಹುಟ್ಟಿದ ಹಬ್ಬದ ದಿವಸ ಬೇಡ ಅನ್ಬಾರ್ದು. ಇದನ್ನ ಅಮ್ಮನ ಹುಡುಗರೆ ಹೆಂಗೋ. ಓಹೋ, ಏನು ಬರ್ತ್ಡೇ ಸ್ಪೆಷಲ್ ಜೋರ್ ಅನ್ಸುತ್ತೆ. ಹ್ಯಾಪಿ ಹುಡ್ದಪ್ಪ ಸೀತಾ. ಥ್ಯಾಂಕ್ಸ್ ಅದಕ್ಕೆ. ಏನ್ ಸ್ಪೆಷಲ್ ಇವತ್ತು? ಸೀತಮ್ಮನ್ ಬರ್ತಾಡೆಗೆ ಸೀತಮ್ಮನೇ ಸ್ಪೆಷಲ್ ಮಾಡ್ಬೇಕಾ? ಬೇರೆಯವ್ರು ಮಾಡ್ಬೇಕು. ಓಹೋ, ಬೇರೆಯವ್ರು ಇಲ್ಲಿ ಯಾರಿದ್ದಾರೆ? ನೀನ್ ಒಬ್ಳೆ ಇರೋದು ಚೋಟ್ ಮೆಣಸಿನ್ಕಾಯಿ. ನಿನ್ಗೇನ್ ಮಾಡಕ್ ಬರುತ್ತೆ? ಸೀತಾ, ಬರ್ತ್ಡೇ ಸ್ಪೆಷಲ್ ಅಂತ ಪಾಯಸ ಗೀಸ ಮಾಡಿಲ್ವಾ? ಕೇಕ್ ಇದ್ರು ತರಿಸ್ಕೊಡು, ತಿನ್ಬಿಟ್ಟು ಹೋಗ್ತೀನಿ, ಲೇಟ್ ಆಗುತ್ತೆ. ಹಂಗೆ ನಿಮ್ ಅಣ್ಣಂಗೂ ಒಂಚೂರು ಡಬ್ಬಕ್ಕೆ ಹಾಕೊಡು. ನೀವೇನಾದ್ರೂ ಗಿಫ್ಟ್ ತಂದಿದ್ದೀರಾ? ಹಾಗೆಲ್ಲ ಕೇಳ್ಬಾರ್ದು ಕಣೆ. ಗಿಫ್ಟ್ ಅಂತೆ ಗಿಫ್ಟು. ನನಗೂ ಅನುಕೂಲ ಇದ್ರೆ ತರ್ತಿದ್ನಮ್ಮ. ನಿಮ್ಮ ಅಮ್ಮಂಗೆ ವಜ್ರದ ಬಳೆ ಸಿಕ್ಕಿದೆ, ಇನ್ನೇನ್ ಗಿಫ್ಟ್ ಬೇಕು? ಅಜ್ಜಿ, ನಾವು ಬಡವರು. ಈ ಗಿಫ್ಟ್ ಎಲ್ಲ ಶ್ರೀಮಂತರಿಗೆ ಮಾತ್ರ, ನಮ್ಮಂತವ್ರಿಗಲ್ಲ. ನಾವೇನಿದ್ರು ಕಣ್ಣಲ್ಲಿ ನೋಡೋದು, ಕಿವಿಯಲ್ಲಿ ಕೇಳೋದು, ಕೈಯಲ್ಲಿ ಕೊಡೋದು ಏನೂ ಇಲ್ಲ. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀನೇನೋ ಹಿಂಗೆ ಹೇಳ್ತೀಯ ಸೀತಾ. ನಿನ್ ಮಗಳು ನೋಡು ಹೆಂಗ್ ಮಾತಾಡ್ತಾಳೆ. ಸಿಹಿ, ಪ್ಲೀಸ್ ಸುಮ್ಮನೆ ಇರು. ಅದಕ್ಕೆ ನಾನು ಸಿಹಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಅಂದ್ರೆ ಈಗ ನಾನೇನ್ ಹೊರಡ್ಬೇಕಾ? ಹಾಗಲ್ಲ ಅದಕ್ಕೆ. ಅಯ್ಯೋ ಸೀತಾ, ನನಗೆಲ್ಲ ಅರ್ಥ ಆಗುತ್ತೆ, ಗೊತ್ತಾಯ್ತು ಬಿಡು. ನಾನು ಅಜ್ಜಿ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೋಗ್ತೀನಿ. ಬನ್ನಿ ಅಜ್ಜಿ, ತಿಂಡಿ ಹಾಕ್ಕೊಡ್ಬನ್ನಿ. ಬನ್ನಿ. ಸಿಹಿ, ಬಾ ದೇವಸ್ಥಾನಕ್ಕೆ ಹೋಗೋಣ. ಅಪ್ಪು, ಒಂದ್ ಸ್ವಲ್ಪ ಸೀತನ್ ಬರೋದಕ್ಕೆ ಹೇಳೋ. ಅದು ಚಿಕ್ಕಿ, ಸೀತಾ ಮತ್ತೆ ಸಿಹಿ ಇಬ್ರು ಬರೋದಕ್ಕಾಗಲ್ಲ. ಅವರು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲ ಕಣೋ, ಎಷ್ಟು ಬಿಸಿಲಿದೆ. ಹೊರಗಡೆ ಹಿಂಗ್ ಸುತ್ತಾಡಿದ್ರೆ ಟ್ಯಾನ್ ಆಗಲ್ಲ? ಎಂಗೇಜ್ಮೆಂಟ್ ಅಲ್ಲಿ ಅವಳು ಚೆನ್ನಾಗಿ ಕಾಣೋದು ಬೇಡವಾ ಅಪ್ಪು? ಇಂಥ ಟೈಮಲ್ಲಿ ಹೊರಗಡೆ ಹೋಗೋದು ಇಂಪಾರ್ಟೆಂಟ್ ಆಗಿತ್ತಾ? ಮದುವೆ ಎಲ್ಲ ಮುಗಿಸ್ಕೊಂಡು ನಿನ್ನೂ ಜೊತೆಲೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಕರೆಕ್ಟ್ ಚಿಕ್ಕಿ, ಬಟ್ ನಾನು ಹೇಗ್ ಬೇಡ ಅನ್ನಕ್ಕಾಗುತ್ತೆ ಹೇಳಿ? ಅಲ್ಲ ಚಿಕ್ಕಿ, ಅವರು ಆಲ್ರೆಡಿ ಈಗ ಹೊರಟಿರ್ತಾರೆ. ನೋಡಿ ಮಾವಯ್ಯ ಹೇಗ್ ಹುಡುಗಾಟ ಆಡ್ತಿದ್ದಾರೆ. ಮಾವಯ್ಯ, ನೀವಾದ್ರೂ ಹೇಳಿ. ರಾಮ, ನಿನ್ ಚಿಕ್ಕಿ ಏನ್ ಹೇಳ್ತಾಳೋ ಆಗ ಮಾಡಪ್ಪ. ಸೀತಮ್ಮ, ನಿನ್ ದೇವ್ರನ್ನ ಏನ್ ಬೇಡ್ಕೊಂಡೆ? ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅಂತ ಬೇಡ್ಕೊಂಡೆ. ಆದ್ರೆ ಇಷ್ಟು ದಿನ ನಿನ್ನ ಖುಷಿಯಾಗಿ ನೋಡ್ಕೊಂಡು ಇದ್ವೋ ನನಗೆ ಗೊತ್ತಿಲ್ಲ. ಇನ್ ಮುಂದೆ ಆದ್ರೂ ನೀನ್ ನನ್ನ ಜೊತೆನೆ ಇರ್ಬೇಕು, ಇನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ನಾನು ಬೇಡ್ಕೊಂಡೆ. ಸೀತಮ್ಮ, ನೀನ್ ಯಾವಾಗ್ಲೂ ನಂಗೋಸ್ಕರನೇ ಬೇಡ್ಕೊಳ್ತೀಯ. ನೀನು ಬೇಡ್ಕೊ, ಇವತ್ ನೀನ್ ಬರ್ತಾಳೆ ಅಲ್ವಾ? ನೀನ್ ಇಲ್ದೆ ನಾನಿಲ್ಲ ಪುಟ್ಟ. ಅಮ್ಮಂದರಿಗೆ ನೆಮ್ಮದಿ ಆಗೋದು ಅವ್ರ ಮಕ್ಳು ಮುಖದಲ್ಲಿ ನಗುನ ನೋಡಿದಾಗ ಮಾತ್ರ. ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನನ್ನ ನಗುಗೆ ಕಾರಣ ನೀನೇ ಕಣೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ನನ್ಗೆಲ್ಲ ಅರ್ಥ ಆಗುತ್ತೆ ಸೀತಮ್ಮ. ನಾನೀಗ ದೊಡ್ಡೋಳಾಗಿದ್ದೀನಿ. ಒಬ್ಬ ನೀನ್ ಎಷ್ಟೇ ದೊಡ್ಡವಳಾದ್ರೂ ನನ್ನ ಕಣ್ಣಿಗಿನ ಪುಟ್ಟ ಬಾಕು ನೀನು. ಇನ್ ಸ್ವಲ್ಪ ಬಡ್ಸ್ಲಾ? ಅಳಿಯಂದ್ರೆ ಬರಲ್ವಾ ಆಫೀಸ್ಗೆ?
ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಬೇಕಮ್ಮ, ಲೀವ್ ಹಾಕಿದ್ದಾರೆ. ಅಲ್ಲಮ್ಮ ಪ್ರಿಯಾ, ಅವ್ರಿಗೆ ಅಷ್ಟೊಂದು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಲ್ವಾ? ಹೋಗ್ಬರ್ತೀನತ್ತೆ. ಬಂದ್ರಲ್ಲ ಡಾಕ್ಟ್ರು. ಅಂಜು, ನಿಮ್ಮ ಅಣ್ಣಂಗೆ ಹುಷಾರಿಲ್ಲ, 4-5 ದಿನ ಮನೇಲೇ ಇದ್ದು ಅವ್ರನ್ನ ನೋಡ್ಕೋಬಾರ್ದಾ? ಆಸ್ಪತ್ರೆಗೆ ಹೋಗ್ಲೇಬೇಕಾ ಹೇಳು? ಅಯ್ಯೋ ಅತ್ತೆ, ನಾನು ಅಣ್ಣಂಗೆ ಅದನ್ನೇ ಹೇಳ್ದೆ, ಆದ್ರೆ ಅವನೆಲ್ಲ ನನ್ನ ಮಾತು ಕೇಳ್ತಾನೆ. ಕರೆಕ್ಟು, ನಾನು ಅಷ್ಟೊತ್ತಿಗೆ ಅತ್ತನ್ ಕೊಡ್ಲಾ ಇತ್ತನ್ ಕೊಡ್ಲಾ ಅಂತ ಏನೇನೋ ಕೇಳಿದೆ, ಏನು ಬೇಡ ಅಂತ ನನ್ನನ್ನೇ ದೂರ ತಳೆದ್ರು. ಚಿಕ್ಕ ವಯಸ್ಸಿಂದನೂ ಅಣ್ಣ ಹೀಗೇನೆ, ತನಗೆ ಎಷ್ಟೇ ಹುಷಾರಿಲ್ದಿದ್ರು ಒಪ್ಪನೆ ಅನುಭವಿಸ್ತಾನೆ ಬಿಟ್ರೆ ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋದು ಗೊತ್ತಿಲ್ಲ ಅವನಿಗೆ. ತನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತಷ್ಟೇ ಯೋಚಿಸ್ತಾನೆ. ಅದಕ್ಕೆ ಅಣ್ಣ ಈಗ ಪೂರ್ತಿಯಾಗಿ ನಿಮ್ಮ ಜವಾಬ್ದಾರಿ, ಅವನನ್ನ ನೀವೇ ಬದಲಾಯಿಸ್ಬೇಕು. ಅವ್ರನ್ನ ನಾನು ಬದಲಾಯಿಸ್ತೀನೋ ನನ್ನನ್ನು ಅವ್ರು ಬದಲಾಯಿಸ್ತಾರೋ ನನ್ಗಂತೂ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಕೊಡು, ಸರಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ನೋಡೋ ಅಷ್ಟು ನೋಡ್ತೀನಿ, ಆಮೇಲೆ ಅದಕ್ಕೆ ನೀವೇನು ವರಿ ಮಾಡಬೇಡಿ. ನಿಮ್ಮ ಈ ಮುದ್ದು ಮುಖ ನೋಡ್ತಾ ನೋಡ್ತಾ ಅಣ್ಣ ಬೇಗ ಹುಷಾರಾಗ್ತಾನೆ. ನನ್ನ ಮಗಳು ಗಂಡನ ಜೊತೆ ಮಾತಾಡೋದಕ್ಕಿಂತ ನಾದ್ನಿ ಜೊತೆ ಮಾತಾಡೋದೇ ಹೆಚ್ಚು. ನಿಮ್ಮಿಬ್ಬರ ಮೇಲೂ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಓಕೆ ಮದರ್ ಇಂಡಿಯಾ, ನಾನು ಆಫೀಸಿಗೆ ಹೊರಡ್ತೀನಿ ಆಯ್ತಾ? ನೀನು ಪದೇ ಪದೇ ಅಶೋಕ್ ರೂಮಿಗೆ ಹೋಗಿ ಅದು ಕೊಡ್ಲಾ ಇದು ಕೊಡ್ಲಾ ಅಂತ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಏನಾದರೂ ಬೇಕು ಅಂದರೆ ಅವರೇ ಕಾಲ್ ಮಾಡ್ತಾರೆ, ಇಲ್ಲ ಅವರೇ ಕೇಳ್ತಾರೆ. ಬರ್ಲಾ? ಆಯ್ತಮ್ಮ ತಾಯಿ. ಈ ಅಳಿಯಂದ್ರದ್ದು ಏನು ಕತೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಗುಟ್ಟಾಗೇನೋ ನಡೀತಾ ಇದೆ, ಏನು ಗುಟ್ಟೋ ಗೊತ್ತಿಲ್ಲ. ಏನಾಯ್ತು ಪುಟ್ಟ? ಸೀತಮ್ಮ, ಮುಂದಿನ ವರ್ಷ ನಿನ್ ಬರ್ತಡೇ ಅಲ್ಲಿ ನಾವು ಹೀಗೆ ಜೊತೆಲ್ಲೇ ಇರ್ತೀವಾ? ಪುಟ್ಟ, ಯಾಕೆ ಈ ಥರ ಕೇಳ್ತಿದ್ಯಾ? ಯಾಕಂದ್ರೆ ನನ್ನ ಫ್ರೆಂಡ್ ಜೊತೆ ನಿನ್ ಮದುವೆ ಆಗುತ್ತಲ್ವಾ, ಆಗ ನಾವು ಹೀಗೆ ಜೊತೆಲಿ ಇರೋಕ್ಕಾಗುತ್ತಾ? ಇಲ್ಲಿ ತುಂಬ ಜನ ಇರ್ತಾರೆ, ನೀನು ಬ್ಯುಸಿ ಇರ್ತೀಯ. ನಾವು ಟೆಂಪಲ್ಗೆ ಹೋಗಿ ಬರೋಕ್ಕಾಗುತ್ತಾ ಸೀತಮ್ಮ? ಪುಟ್ಟ, ನನ್ನ ಮದುವೆ ಆದಮೇಲೆ ಹೊಸ ಜೀವನ ಶುರುವಾಗತ್ತೆ ನಿಜ. ನಮ್ಮ ಪುಟ್ಟ ಫ್ಯಾಮಿಲಿ ದೊಡ್ಡದಾಗತ್ತೆ, ಮನೆ ತುಂಬ ಜನ ಇರ್ತಾರೆ, ನಾನು ಬ್ಯುಸಿ ಆಗ್ಬೋದು. ಆದರೆ ನಮ್ಮ ಪುಟ್ಟ ಜಗತ್ತು ಯಾವತ್ತೂ ಬದಲಾಗಲ್ಲ ಪುಟ್ಟ. ನಾನು ನಿನಗೆ ಕೊಡೋ ಟೈಮ್ ಯಾವಾಗಲೂ ಕೊಟ್ಟೇ ಕೊಡ್ತೀನಿ, ಅದನ್ನು ಕಡಿಮೆ ಮಾಡಲ್ಲ. ನಾವಿಬ್ರು ಹೀಗೆ ಖುಷಿಯಾಗಿರ್ತೀವಿ. ಈ ಪುಟಾಣಿ ಜಗತ್ತಲ್ಲಿ ನನ್ನ ಫ್ರೆಂಡು ಇರ್ತಾರೆ ಅಲ್ವಾ? ನನ್ನ ಫ್ರೆಂಡ್ ಇದ್ರೆ ನಮ್ಮಿಬ್ರು ಖುಷಿ ಡಬಲ್ ಆಗುತ್ತೆ ಸೀತಮ್ಮ. ನನ್ನ ಫ್ರೆಂಡ್ ಇದ್ರೆ ಮುಖದಲ್ಲಿ ಸ್ಮೈಲ್ ಇರುತ್ತೆ. ನಿನ್ನ ಫ್ರೆಂಡಿಂದ ನಮ್ಮಿಬ್ಬರು ಲೈಫಲ್ಲಿ ಖುಷಿ ಕ್ಷಣಗಳು ಜಾಸ್ತಿ ಆಗತ್ತೆ, ನಮ್ಮ ರಿಲೇಶನ್ಶಿಪ್ ಗಟ್ಟಿ ಆಗತ್ತಿನ್ನ. ನನ್ನ ಫ್ರೆಂಡ್ ಸೂಪರ್ ಅಲ್ವಾ ಸೀತಮ್ಮ? ನಾನು ಸೂಪರ್ ಅಲ್ವಾ? ನೀನಂತೂ ಇನ್ನೂ ಸೂಪರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸೀತಮ್ಮ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ವೆಲ್ಕಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.